ರಾಜ್ಯದಲ್ಲಿ ಭೀಕರ ಬರ ತಾರಕಕ್ಕೇರ್ತಾ ಇದೆ. ಹನಿ ನೀರಿಗೂ ಹಾಹಾಕಾರ ಸೃಷ್ಟಿಯಾಗಿ ಬೆಳೆಗೂ ನೀರಿಲ್ಲದೆ ಅನ್ನದಾತರು ಪರದಾಡ್ತಾ ಇದ್ದಾರೆ. ಬೆಳೆದ ಬೆಳೆ ಕೈ ಸೇರುವ ಮೊದಲೇ ಜಮೀನಿನಲ್ಲಿ ಕೊಳೆಯಲಾರಂಭಿಸಿದೆ. ಈ ಕುರಿತು ಇಲ್ಲೊಂದು ಸ್ಟೋರಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನೆಲದಲ್ಲೇ ಕೊಳೆಯುತ್ತಿರುವ ಈರುಳ್ಳಿ, ಒಣಗುತ್ತಿರುವ ಮೆಣಸಿನಕಾಯಿ ಬೆಳೆ, ಬತ್ತಿ ಹೋದ ಬೋರ್ವೆಲ್, ಬಕೆಟ್ ಮೂಲಕ ಬೆಳೆಗೆ ನೀರು ಹಾಕ್ತಿರೋ ರೈತರು. ಈ ಎಲ್ಲ ದೃಶ್ಯ ಕಂಡು ಬಂದಿರೋದು ಯಾದಗಿರಿಯಲ್ಲಿ. ಹೌದು, ಯಾದಗಿರಿ ತಾಲೂಕಿನ ವರ್ಕನಹಳ್ಳಿ ಗ್ರಾಮದ ರೈತ ಜಯಪ್ಪ ಬೆಳೆದ ಬೆಳೆಗೆಲ್ಲ ಜಮೀನಿನಲ್ಲಿ ಹಾಳಾಗಿದೆ. ಇತ್ತೀಚೆಗಷ್ಟೇ 2 ಲಕ್ಷ ಸಾಲ ಮಾಡಿ ಜಮೀನಿನಲ್ಲಿ ಬೋರ್ವೆಲ್ ಹಾಕಿದ್ದು. ಇದೇ ನೀರನ್ನ ನಂಬಿ 4 ಎಕರೆ ಜಮೀನಿನಲ್ಲಿ ಈರುಳ್ಳಿ ಹಾಗೂ ಮೆಣಸಿನಕಾಯಿ ಬೆಳೆದಿದ್ದ. ಆದ್ರೆ ಏಕಾಏಕಿ ಬೋರ್ವೆಲ್ ಸಹ ಬತ್ತಿ ಹೋಗಿದ್ದು ಫಸಲಿಗೆ ಬಂದ ಈರುಳ್ಳಿ ನೆಲದಲ್ಲಿ ಕೊಳೆಯುತ್ತಿದೆ. ಎತ್ತ ಮೆಣಸಿನಕಾಯಿ ಹೂವಾಗುವಾಗಲೇ ಒಣಗುತ್ತಿದೆ. ಇದರಿಂದ ರೈತ ಕಂಗಾಲಾಗಿದ್ದಾನೆ. ಇನ್ನು ದಿನನಿತ್ಯ ಬಕೆಟ್ ಮೂಲಕ ನೀರು ಹಾಕ್ತಿರುವ ರೈತ ಬಿಸಿಲಿನ ಹೊಡೆತಕ್ಕೆ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಮಾಡಿದ ಸಾಲ ತೀರಿಸುವುದು ಸಹ ಕಷ್ಟ ಆಗಿದೆ. ಇದರಿಂದಲೇ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದು ಅಳಲು ತೋಡಿಕೊಂಡ್ರು. ನಮಗೆ ಭಾಳ ಕಷ್ಟದಾಗ ಅದ. ಸಾಲ ಎಲ್ಲ ಮಾಡಿಗೆಸಿ ಬೋರ್ವೆಲ್ ಹಾಕಿನಿ. ಆ ಬೋರ್ವೆಲ್ಗೆ ನೀರು ಸ್ವಲ್ಪ ದಿನ ಓಡಿತು, ಬೋರನ್ನು ನಿಂತೋಯ್ತು. ಬೆಳೆಗಳು ಈ ಉಳ್ಳಾಗಡ್ಡಿ ಈರುಳ್ಳಿ ಬೆಳೆ ಹಾಕಿವಿ, ಪೂರ ನೆಲದಾಗೆ ಒಣಗೋಗ್ಯದ. ಮೆಣಸಿನ್ಕಾಯಿ ಇದನ್ನ ಹಾಕಿವಿ, ಅದನ್ನು ಪೂರ ಲಾಸ್ ಆಗಿ ಹೋಗ್ಯದ. ಸಾಲದಾಗ ಭಾಳ ಉರ್ಲಾಗ್ಯದ. ಏನೋ ಸರ್ಕಾರ ನಮಗೆ ಗಮನಕ್ಕೆ ತಗೊಂಡು ರೈತರುಗಳಿಗೆ ಈಗ 2 ಲಕ್ಷ ರೂಪಾಯಿ ಸಾಲ ಮಾಡಿ ಹಾಕಿದ್ದೀನಿ. 1 ರೂಪಾಯಿದು ಲಾಭ ಇಲ್ಲ. ಭಾಳ ಕಷ್ಟದಾಗೀನಿ. ನೀವು ಸರ್ಕಾರ ಏನು ತಿಳಿದು ಪರಿಹಾರ ನಮಗೆ ಕೊಡಬೇಕು. ರೈತರುಗಳಿಗೆ ಭಾಳ ಕಷ್ಟ ಆಗ್ತದ. ಮುಂದೆ ಎಲ್ಲೇ ನ್ಯಾಯ ಹಾಕ್ಯಂದು ಗಿಡಕ್ಕೆ ಹೋಗಿ ಸಾಯ ಅಂತ ಪ್ರಸಿದ್ಧಿ ಬಂದದ. ಒಟ್ಟಾರೆ ಯಾದಗಿರಿಯ ರೈತರಿಗೆ ಒಂದಿಲ್ಲೊಂದು ಸಮಸ್ಯೆ ಕಾಡುತ್ತಲೇ ಇವೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ಸೂಕ್ತ ಪರಿಹಾರ ನೀಡಿ ನೆರವಾಗಬೇಕು ಅನ್ನೋದೇ ರೈತರ ಒತ್ತಾಸೆಯಾಗಿದೆ. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.